ಯಾಕಕ್ಕ ನಗ್ತಾ ಇದೆಯಾ? ನನ್ನ ಪ್ರಶ್ನೆ ನಿನಗೆ ಕಾಮಿಡಿ ಅನಿಸ್ತಾ ಇದೆಯಾ? ಮಮತಾ, ನೀನು ಓದೋದಿಲ್ಲ ಸ್ಕೂಲು, ಅದರಲ್ಲಿ ನಾನು ಪ್ರಿನ್ಸಿಪಲ್ ಆಗಿದ್ದೆ. ನಿನಗಿಂತ ಮುಂಚೆ ಹುಟ್ಟಿದವಳು ನಾನು. ನನ್ನ ಹತ್ರ ಇರೋ ಬ್ರಹ್ಮಾಸ್ತ್ರದ ಬಗ್ಗೆ ಹೇಗಾದರೂ ಮಾಡಿ ತಿಳ್ಕೊಳ್ಬೇಕು ಅಂತ ನೀನು ಟ್ರೈ ಮಾಡ್ತಾ ಇದೆಯಾ? ಮಾಡಬೇಡ. ನೀನು ಮಾಡ್ತಿರೋದು ನಿನಗೆ ಸರಿ ಅನಿಸ್ತಿದ್ಯಾ ಅಕ್ಕ? ಸರಿ ತಪ್ಪು ಯಾವುದು ಅಂತ ನಾನು ಡಿಸೈಡ್ ಮಾಡೋದಕ್ಕೆ ಬಿಡು, ನೀನು ಡಿಸೈಡ್ ಮಾಡಬೇಡ. ಓ, ಗುಟ್ಟು ಮೇಂಟೈನ್ ಮಾಡ್ತಿದ್ಯಾ ಅಂದರೆ ನಮ್ಮನ್ನ ಆಟದಿಂದ ದೂರ ಇಡ್ತಿದ್ಯಾ ಅಂತ ಆಯಿತು. ಯಾಕೆ ನಿನಗಿಷ್ಟು ಇನ್ಸೆಕ್ಯೂರಿಟಿ? ಇನ್ಸೆಕ್ಯೂರಿಟಿ ಅಲ್ಲ ಅಕ್ಕ, ಭಯ. ಯಾವುದ್ರ ಬಗ್ಗೆ? ಎಲ್ಲಿ ತಗ್ಲಾಕೊಂಡ್ಬಿಡ್ತೀವೋ ಅಂತ. ಈಗೇನು ಆ ಬ್ರಹ್ಮಾಸ್ತ್ರ ಯಾವುದು ಅಂತ ನಾನು ನಿನಗೆ ಹೇಳಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಾವು ತಗ್ಲಾಕೊಳ್ಳಲ್ವಾ? ಹೇಳಿಬಿಟ್ರೆ ಹಾಳಾಗ್ಬಿಡುತ್ತಾ? ನಾನು ಆ ವಿಷಯದ ಬಗ್ಗೆ ಇನ್ನು ಮಾತಾಡೋದಿಲ್ಲ. ಸೊ ವಾಟ್? ನನ್ನ ಹತ್ರ ಇರೋ ಬ್ರಹ್ಮಾಸ್ತ್ರ ಎಂಥದ್ದು ಅಂತ ನೀವಿಬ್ರು ಇಮ್ಯಾಜಿನ್ ಕೂಡ ಮಾಡ್ಕೊಂಡ್ರಲ್ಲ. ನೀನೇ ಯೋಚನೆ ಮಾಡ್ತೀನಿ, ನಿನಗಾಗಲಿ ಕಲ್ಯಾಣ್ಗಾಗಲಿ ಇಷ್ಟು ವರ್ಷ ಆದರೂ ಅದ್ರ ಬಗ್ಗೆ ನಾನು ಹೇಳಿಲ್ಲ ಅಂದರೆ ಅದು ಎಷ್ಟು ಪವರ್ಫುಲ್ ಆಗಿರ್ಬೋದು ಅಂತ. ಸಾಮಾನ್ಯರು ಅದನ್ನು ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಆರ್ಡಿನರಿ, ನೀನು ಎಕ್ಸ್ಟ್ರಾರ್ಡಿನರಿ ಅಲ್ವಾ? ಅದನ್ನು ನೀನೇ ಹೇಳ್ತಾ ಇಲ್ಲ. ಹೋಗು, ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ತಾ ಕೂತಿರ್ಬೇಡ. ಬೇರೆ ಏನಾದರೂ ಕೆಲಸ ಇರುತ್ತೆ, ಹೋಗಿ ನೋಡು. ಇಲ್ಲೇ ಮುಖ ನೋಡ್ಕೊಂಡು ಕೂತಿದ್ರೆ ಕೆಲಸಗಳಾಗಲ್ಲ. ಎದ್ದು ಹೋಗು. ಇಷ್ಟು ವರ್ಷ ಈ ರಹಸ್ಯನ ಹೇಗೋ ಬಚ್ಚಿಟ್ಕೊಂಡು ಕಾಪಾಡಿಕೊಂಡು ಬಂದಿದ್ದೀನಿ. ಇನ್ನು ಮೇಲೆ ಇವರಿಬ್ಬರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು ನಾನು. ಹೊರಗಿನವ್ರ ಹತ್ರ ತಗಲಾಕೊಂಡ್ರೆ ಹೇಗೋ ತಪ್ಪಿಸ್ಕೊಂಡ್ಬಿಡ್ಬೋದು. ಆದರೆ ಈ ವಿಷಯ ಏನಾದರೂ ಇವರಿಬ್ಬರಿಗೆ ಗೊತ್ತಾದರೆ ಮನೆಯವ್ರ ಹತ್ರನೇ ನನ್ನ ತಗಲಾಕೊಳ್ಳೋ ಹಾಗೆ ಮಾಡಿಬಿಡ್ತಾರೆ. ಸಂಯುಕ್ತ ಇನ್ನೊಬ್ಳ ಸಂಯುಕ್ತ
ಯಾಕೆ ಹಾಗೆ ನೋಡ್ತಿದ್ದೀರಾ? ಹಲೋ ಮಿಸ್ಟರ್, ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹಾಗೆ ನೋಡ್ತಿದ್ದೀರಾ? ಅದು ಇಬ್ರು ಹೆಣ್ಮಕ್ಳು. ಯಾವಿಬ್ರು ಹೆಣ್ಮಕ್ಳು? ಏನ್ ಹೇಳ್ತಾ ಇದ್ದೀರಾ? ಒಳ್ಳೆ ಹುಚ್ಚರು ಸವಾಸ ಆಯ್ತು. ಕರ್ಮ. ಮೊದಲೇ ತಲೆ ಸರಿ ಇಲ್ಲ ನಿಮ್ಗೆ. ಹೋಗಿ ರೂಮಲ್ಲಿ ಮಲ್ಕೊಳ್ಳಿ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ ತಲೆ ಮೇಲೆ ಬರುತ್ತೆ. ತನ್ವಿ, ಯಾರು ಹುಚ್ಚರು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅವ್ರ ವಯಸ್ಸಿಗಾದ್ರೂ ಬೆಲೆ ಇಲ್ವಾ? ವಯಸ್ಸಿಗೆ ಬೆಲೆ ಕೊಡೋದು ಗೊತ್ತು, ಆದ್ರೆ ಇವ್ರಿಗಲ್ಲ. ಮೈಂಡ್ ಯೋರ್ ಟಂಗ್ ತನ್ವಿ. ಹೆಚ್ಚಿಗೆ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಏನ್ ಮಾಡ್ಬಿಡ್ತೀರಾ? ಏನ್ ಧಮ್ಕಿ ಆಗ್ತಾ ಇದ್ದೀರಾ? ಧಮ್ಕೆ ಆಗ್ತಿಲ್ಲ, ಎಚ್ಚರಿಸ್ತಾ ಇದ್ದೀನಿ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ಇಲ್ಲ ಅಂದ್ರೆ ಓಕೆ ಓಕೆ, ಸಾರಿ. ಒಳ್ಳೆ ಹುಚ್ಚರು ಸಂತೆ ಆಯ್ತು. ಯಾರ್ಯಾರು ಯಾವಾಗ ಹೆಂಗೆ ಬಿಹೇವ್ ಮಾಡ್ತಾರಂತಾನೆ ಗೊತ್ತಾಗಲ್ಲ. ಛೇ. ದೊಡ್ಡಪ್ಪ, ಏನಾಗ್ತಾ ಇದೆ? ಶ್ರಾವಣಿ, ಅವ್ರು ನೆನಪಾದರು. ಯಾರು ದೊಡ್ಡಪ್ಪ? ಯಾರ ಇಬ್ರು? ಅವರಿಬ್ಬರ ಹೆಸರು ನೆನಪಾಗಿತ್ತು. ಅವರಿಬ್ಬರ ಹೆಸರು ಯಾರು ದೊಡ್ಡಪ್ಪ? ಯಾರ ಇಬ್ರು? ನೆನ್ಪು ಮಾಡ್ಕೊಳ್ಳಿ ದೊಡ್ಡಪ್ಪ. ಗೊತ್ತಾಯ್ತಾ? ನೆನ್ಪಾಯ್ತಾ? ಯಾರ ಇಬ್ರು? ಹೇಗಿದ್ರು ನೋಡಕ್ಕೆ? ಅವ್ರ ಹೆಸರೇನು? ಈಗ ಮರ್ತೋಯ್ತಮ್ಮ. ಅವ್ರು ನೆನಪಾಗ್ತಿಲ್ಲ. ಅವ್ರ ಹೆಸರನ್ನು ನಾನು ಹೇಳಿದೆ. ದೇವ್ರೆ, ಯಾಕೆ ಅವ್ರು ನೆನಪಾಗ್ತಿಲ್ಲ? ಅವ್ರ ಮುಖ ಕಣ್ಣು ಮುಂದೆ ಬಂದಿತ್ತು ಶ್ರಾವಣಿ. ಆದ್ರೆ ಯಾರು ಅಂತ ನೆನಪ ದೇವ್ರೆ, ನೆನಪು ಮಾಡಿಸು. ಯಾರವರು? चीकू, 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 ಬಾಯ್. ಹೇಗಿದ್ದೀವಿ ಮಗ್ನೆ? ಏನು ಮಾಡ್ತಿದ್ಯಾ? ಹೇಗಿದ್ಯೋ ಮಗ್ನೆ?
ನಿನ್ನ ನೋಡಿದ್ರೆ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ಅನಿಸ್ತಾ ಇದೆ. ನಮಗೋಸ್ಕರ ನೀನೆಷ್ಟು ಕಳೆಯಿಂದ ಇದೆಯಾ ನೋಡು. ನೀನು ಬೇಜಾರಾದರೆ ನಾವು ಬೇಜಾರಾಗ್ತೀವಿ ಅನ್ನೋ ಕಾರಣಕ್ಕೆ ನೀನು ಆ್ಯಕ್ಟಿವ್ ಆಗಿದೆಯಲ್ಲ ಮಗನೇ. ಬಾ ಅಭಿ, ಅಂಕಲ್, ಚೀಕು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಲ್ಲಪ್ಪ. ಅವನಿಗೆ ಹುಷಾರಿಲ್ಲ ಅಂದ್ರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾನಲ್ಲ. ಹೌದೌದು. ಯಾಕೆ ಗೊತ್ತಾ? ಯಾಕೆ? ಅವ್ನು ಡಲ್ ಆಗಿದ್ರೆ ನಾವು ಡಲ್ ಆಗ್ತೀವಿ ಅನ್ನೋ ಕಾರಣಕ್ಕೆ ನಮಗೋಸ್ಕರ ಆ್ಯಕ್ಟಿವ್ ಆಗಿದ್ದಾನೆ. ಹೌದಪ್ಪ, ನಿಮ್ಮ ಖುಷಿ ಅವನಲ್ಲಿದೆ, ಅವನ ಖುಷಿ ನಿಮ್ಮಲ್ಲಿದೆ. ಇದೊಂಥರ ಅವಿನಾಭಾವ ಸಂಬಂಧ, ಜನ್ಮದ ಅನುಬಂಧ. ಇದಕ್ಕೇನು ಕಮ್ಮಿ ಇಲ್ಲ ನೀವು. ಅದು ಬಿಡು, ಆಫೀಸ್ಗೆ ಹೋಗೋಣ ನಡಿ, ಟೈಮ್ ಆಯಿತು, ಭಾಳ ಕೆಲಸ ಇದೆ ಆಫೀಸಲ್ಲಿ. ಅಂಕಲ್, ನಾನು ಚೀಕು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ಆಮೇಲೆ ಬರ್ತೀನಿ, ನೀವು ಹೋಗಿರಿ. ಚೀಕು ಪಾಡಿಗೆ ಚೀಕು ಇರ್ತಾನೆ, ನಮ್ಮ ಪಾಡಿಗೆ ನಾವು ಹೋಗೋಣ ಬಾರಯ್ಯ. ಏನು ಅಂಕಲ್, ಚೀಕು ಬಗ್ಗೆ ಇಷ್ಟೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಅವ್ನಿಗೆ ಹೆಲ್ತ್ ಅಪ್ಸೆಟ್ ಆಗಿರೋದು ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಅವನಿಗೆ ಹುಷಾರಿಲ್ಲ ಅನ್ನೋದು ನಾನು ಮರ್ತೇ ಬಿಟ್ಟಿದ್ದೆ. ವಯಸ್ಸಾಗ್ತಾಯಿದೆ ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಅದು ಅರ್ಥ ಆಯ್ತು ಬಿಡು. ಊರು ಹೋಗೋನಂತೆ, ಕಾಡು ಬಾ ಅನ್ನಂತೆ, ಈ ಕಡೆ ಹೋಗೋಕ್ಕೂ ಆಗಲ್ಲ, ಆ ಕಡೆ ಬಿಡೋಕ್ಕೂ ಆಗಲ್ಲ. ಈ ತರಲೆ ಮಾತಿಗೇನು ಕಮ್ಮಿ ಇಲ್ಲ ಬಿಡಿ. ಇದು ತರಲೆ ಮಾತಾ? ನಿನಗೂ ನನ್ನಂಗೆ ವಯಸ್ಸಾಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ಈ ತರಲೆನ ಹೌದಾ ಅಲ್ವಾ ಅಂತ. ಹಲೋ, ಹಾಂ ಡಾಕ್ಟರ್ ಕಿರಣ್, ಎಲ್ಲಿದ್ದೀರ ಈಗ? ಓಕೆ. ಚೀಕು, ಇದೆಲ್ಲ ವಿಚಾರ ಗೊತ್ತಾದ್ಮೇಲೆ ನಿಮ್ಮ ಡ್ಯಾಡಿ ನಿಮ್ಮ ಮಮ್ಮಿನ ಹೊರಗಡೆ ಹಾಕ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನನ್ನಂತೂ ಖಂಡಿತ ಹೊರಗಡೆ ಹಾಕ್ತಾನೆ. ಆವಾಗ ಕಾಡು ಬಾ ಅನ್ನೋದು ಬೇಡ, ನಾನೇ ಹೊರಟೋಗ್ತೀನಿ.